ಸ್ವಲ್ಪ ವರ್ಷಗಳ ಹಿಂದೆ, ಒಂದು 10-20 ವರ್ಷಗಳ ಹಿಂದೆ ಮಾಧ್ವ ಇಡಲಾಗಿದ್ರೆ ಮಾತ್ರ ಏನಾಗ್ತಿತ್ತೋ ಏನೋ ಗೊತ್ತಿಲ್ಲ. ರಘುತ್ತಮಾಚಾರ್ಯರು, ಪಂಡಿತ ವಾಮನಾಚಾರ್ಯ ಜೋಶಿ ಅವರು, ಏನವರ ಪ್ರತಿಭೆ, ವಿಜಯ ವಿಠಲಾಚಾರ್ಯರು, ಒಬ್ಬೊಬ್ಬರ ಪ್ರತಿಭೆ ಅತ್ಯದ್ಭುತ. ಒಂದು ಸಲ ಪೂಜ್ಯ ಆಚಾರ್ಯರು ಮಳಖೇಡದಲ್ಲಿ ರಥೋತ್ಸವ ನಡೀತಾ ಇತ್ತು. ರಥೋತ್ಸವ ನಡೀತಾ ಇರುವಾಗ ವಾಮನಾಚಾರ್ಯರಿಗೆ ಹೇಳಿದರು, ಒಂದು ಹಾಡ ಹಾಡೋದಕ್ಕೆ ಹಾಡಿದರು. ಶ್ರೀನಿಕೇತನ ಪಾಲಯಮಾಂ ಶ್ರೀನಿಕೇತನ, ಅದನ್ನು ಹಾಡೋದಕ್ಕೆ ಹೇಳಿದರು. ಅದನ್ನ ಮೊದಲು ಹಿಂದೂಸ್ತಾನಿಯಲ್ಲಿ ಹಾಡಿದರು. ಆಚಾರ್ಯರು ಕರ್ನಾಟಕದಲ್ಲಿ ಆಗಲಿ ಇದನ್ನಂತ, ಅದನ್ನೇ ಕರ್ನಾಟಕ ರಾಗದಲ್ಲಿ ತಕ್ಷಣದಲ್ಲಿ ಆಲೋಚನೆ ಮಾಡಿ ಕಂಪೋಸ್ ಮಾಡಿಕೊಂಡು ಇಲ್ಲ. ಇನ್ನೊಂದು ಬಾರಿ ಒಂದು ರಾಗ, ಒಂದೇ ಹಾಡನ್ನ 21 ರಾಗಗಳಲ್ಲಿ ಹಾಡಿದ್ದಾರೆ. 25 ರಾಗಗಳಲ್ಲಿ ಹಾಡಿದ್ದಾರೆ. ಪಂಡಿತ ವಾಮನಾಚಾರ್ಯ ಜೋಶಿ ಅವರ ಮಗ ಲಾತೂರ್ ಕೃಷ್ಣಾಚಾರ್ಯ, ಲಾತೂರ್ ಮತ್ತೆ ಜೋಶಿ ಅಮೃತಾಚಾರ್ಯ ಇಬ್ಬರು ಕೂಡ ಈಗ ಪೂಜ್ಯ ಆಚಾರ್ಯರಲ್ಲಿ ಶ್ರೀಮನ್ಯಾಯ ಸುಧೆಯನ್ನು ಅಧ್ಯಯನ ಮಾಡ್ತಾ ಇದ್ದಾರೆ. ಸುಮಾರು ಒಂದು 20 ವರ್ಷಗಳ ಹಿಂದೆ ನಾನು ಹೊಸದಾಗಿ ಹಾಡೋಕ್ಕೆ ಶುರು ಮಾಡಿ ಬೇರೆ ಬೇರೆ ಊರುಗಳಿಗೆ ಹಾಡ್ಲಿಕ್ಕೆ ಹೋದಾಗ ಆಚಾರ್ಯರು ಮುಂಬೈಗೆ ಬಂದು ವಿದ್ಯಾಪೀಠದಲ್ಲಿ ಸೇವೆ ಮಾಡ್ಬೇಕಂತಂದಾಗ ಜೈತಿರ್ ತಾತ್ಯ ಅವರು ನನ್ನ ಪರಿಚಯ. ಇಲ್ಲಿಂದ ನನಗೆ ಅಷ್ಟು ಮಾಹಿತಿ ಇರಲಿಲ್ಲ. ಅವ್ರನ್ನ ಕೇಳಿದೆ. ಅವಾಗ ಅಲ್ಲಿ ಇಬ್ಬರು ಘಟಾನುಘಟಿಗಳಿದ್ದಾರೆ. ಒಂದು ನಮ್ಮ ಮೊಕಾಶಾಚಾರ್ಯರು, ಇನ್ನೊಬ್ಬರು ವಾಮನಾಚಾರ್ಯರು ಅಂತ ಹೇಳಿ. ಅವ್ರಿಗೆ ಹೆದರ್ಕೊಂಡು ಆ ಎರಡನೇ ಹೆಸರೇ ಹೇಳ್ಕೊಂಡು ಹೆದರ್ಕೊಂಡು ಬಂದಿನ. ಆಮೇಲೆ ಮೊಕಾಶಾಚಾರ್ಯರಂತೂ ಪ್ರವಚನದಲ್ಲಿ ಕೇಳ್ತಾ ಇದೆ. ಅದೇ ಟೈಮಲ್ಲಿ ಒಂದ್ ಕಡೆ ಮೂಲೆಯಲ್ಲಿ ನಿಂತು ಅವರು ಅನೇಕ ಮಾಡ್ತಾ ಇದ್ರು ವಾಮನಾಚಾರ್ಯರು. ಅವಾಗ ಅವರೇ ಕರೆದ್ರು, ದಾಸರೇ ಭಾಳ ಚಲೋ ಹಾಡ್ತೀರಿ ಅಂತ. ನಾನು ವಾಮನಾಚಾರ್ಯ ಅಂತಂದ್ರು. ಸರ್ಕಾರಿ ನಮಸ್ಕಾರ ಮಾಡ್ಬಿಟ್ಟೆ. ಅಂದ್ರೆ ಅವರು ವೇದಿಕೆಯನ್ನು ಯಾವತ್ತೂ ನಿರೀಕ್ಷೆ ಮಾಡಿಲ್ಲ. ಅವರಿಗೆ ಭಗವಂತ ಕೊಟ್ಟದ ಸಂಗೀತ, ಶ್ರುತಿ ಮತ್ತು ಲಯನ್ನ ಅಷ್ಟೇ ಅವರು ಆನಂದ ಭರಿತರಾಗಿ ತಮ್ಮ ಆತ್ಮಸಂತೋಷ ಜೊತೆಗೆ ಭಗವಂತನಿಗೆ ಅರ್ಪಿಸುವ ಒಂದೇ ಒಂದು ಉದ್ದೇಶದಿಂದ ಆ ಸಂಗೀತವನ್ನ ಇವತ್ತಿಗೂ ಕೂಡ ಬಳಕೆ ಮಾಡಿಕೊಂಡು ತಮ್ಮ ಪ್ರವಚನಗಳಲ್ಲಿ ಅದರಲ್ಲಿ ಹಾಡ್ತಾರೆ ಸುಶ್ರಾವವಾಗಿ. ಅದು ಅವರ ದೊಡ್ಡ ಗುಣ. ಮತ್ತೆ ನಮಗೆ ಅವರೆಲ್ಲ ಆದರ್ಶಗಳು.